ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮ, ಇನ್ನೊಂದು 2 ದಿನ ಹೊರಟ್ಬಿಡ್ತೀವಿ. ಯಜಮಾನರು ನಾಳೆ ಸಾವಿತ್ರಿ ಮನೆಯವ್ರನ್ನ ಭೇಟಿ ಆಗ್ಬೇಕಂತೆ. ಅದಾದ್ಮೇಲೆ ಹೊರಡೋದೆ, ಇನ್ನೇನಿಲ್ಲ. ಅದು ಮನೆಯವ್ರ ಹತ್ರ ಮಾತಾಡ್ತಾ ಇದ್ದೆ. ನೋ ಸುಬ್ಬು, ಏನಿದು ಕೊಡ ಇಲ್ಲಿ. ಮನೆಯವ್ರಂತೆ ಮನೆಯವರು. ಮೊದಲು ದೊಡ್ಡ ಮನೆ, ಆಮೇಲೆ ನಮ್ಮ ಮನೆ. ಶ್ರಾವಣಿಯಮ್ಮವರು ನಿನ್ನ ಹತ್ರ ಏನೋ ಮಾತಾಡಕ್ಕೆ ಬಂದಿರಬೇಕು. ಮಾತಾಡ. ವಿಶಾಲು, ಸಾಹೇಬ್ರು ಫೋನಲ್ಲೇ ತುಂಬಾ ಬ್ಯುಸಿ ಆಗಿದ್ದಾರಾ ಅಂತ ಕೇಳು ಪಿಂಕಿ. ಇಲ್ಲ ಮೇಡಮ್, ನಾನು ಮನೆಯವ್ರ ಹತ್ರ ಮಾತಾಡ್ತಾ ಇದ್ದೆ ಅಷ್ಟೇ. ಓ ಹಾಗಾ? ಸರಿ ಸರಿ, ನನಗೆ ತುಂಬಾ ಬೋರ್ ಆಗ್ತಿದೆ. ಯಾವ್ದಾದ್ರೂ ಆಟ ಆಡ್ಬೇಕು ಅಂತ ಕೇಳು ಪಿಂಕಿ. ಬೋರ್ ಆಗ್ತಿದ್ಯಾ ಮೇಡಮ್? ಟಿವಿ ಹಾಕೊಡ್ಲಾ? ಬೇಕಾಗಿಲ್ಲ, ನನ್ಗೇನ್ ಟಿವಿ ಹಾಕೊಳಕ್ ಬರಲ್ವಾ? ಇವನೇ ಬಂದು ಹಾಕೊಡ್ಬೇಕಾ ಅಂತ ಕೇಳು ಪಿಂಕಿ. ನಾವಿರೋದು ಹಳ್ಳಿಯಲ್ಲಿ. ಯಾವ್ದಾದ್ರೂ ಹಳ್ಳಿ ಆಟ ಆಡ್ಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ಆಟದಲ್ಲಿ ಹಳ್ಳಿ ಸೊಗಡಿರ್ಬೇಕು ಅಂತ ಹೇಳು ಪಿಂಕಿ. ಮೇಡಮ್, ಅದೇನಿದ್ರು ನೇರವಾಗಿ ನನ್ನ ಹತ್ರನೇ ಮಾತಾಡ್ಬೋದಲ್ಲ. ಪಿಂಕಿಗೆ ಪಾಪ ಈ ಕಡೆ ಆ ಕಡೆ ಈ ಕಡೆ ಆ ಕಡೆ ಅಂತ ತಿರುಗ್ತಾ ಇದ್ರೆ ಕುತ್ಕೇನೋ ಬರಲ್ವಾ? ಏನೋ ನಾವಿಬ್ರು ಜಗಳ ಆಡಿದೀವಿ ಅನ್ನೋ ಥರ ಪಿಂಕಿ ಹತ್ರ ಮಾತಾಡ್ತಿದ್ದೀರಲ್ಲ ಮೇಡಮ್. ನೇರವಾಗಿ ನಿನ್ನ ಹತ್ರ ಹೆಂಗಪ್ಪ ಮಾತಾಡೋದು? ನಿನಗೆ ನನಗೆ ಮುಖ ಕೊಟ್ಟು ಮಾತಾಡೋಕ್ ಆಗಲ್ವಲ್ಲ, ಅದಕ್ಕೆ ಪಿಂಕಿನ್ ಕರೆದಿರೋದು. ನಾನು ನಿಮ್ಮ ಮುಖ ಕೊಟ್ಟು ಮಾತಾಡಲ್ವಾ? ಮುಖ ಕೊಟ್ಟೆ ಮಾತಾಡ್ತಿದ್ದೀನಲ್ಲ ಮೇಡಮ್. ಹಾಗಾದ್ರೆ ನಿಂಗೆ ನನ್ನ ಮುಖ ನೋಡ್ಕೊಂಡು ಮಾತಾಡೋಕ್ಕಾಗತ್ತಾ? ಆಗದೆ ಏನು ಮೇಡಮ್, ಅದರಲ್ಲೇನಿದೆ. ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಆಗಲ್ಲಪ್ಪ. ನಿನಗೆ ನನ್ನ ಮುಖ ನೋಡ್ಕೊಂಡು ಮಾತಾಡೋಕ್ಕಾಗತ್ತೆ ಅಂತ ನೀನು ಪ್ರೂವ್ ಮಾಡಬೇಕು, ಅವಾಗ ಒಪ್ಕೋತೀನಿ. ಹೌದೌದು, ಈ ಆಟ ಒಂಥರ ಚೆನ್ನಾಗಿದೆ. ಆದ್ರೆ ಇಲ್ಲಿ ಬೇಡ, ಬನ್ನಿ ಆ ಕಡೆ ಹೋಗೋಣ. ಆಟ ಈಗ ಶುರುವಾಗಿದೆ. ಆಟ ಆಡೋರು ಅವರು, ನೋಡೋಳು ನಾನು. ಕಣ್ಣು ಕಣ್ಣು ಕಲೆತಾಗ ನಮ್ಮಮ್ಮ ಏನೋ ನಡೆಸ್ತಾ ಇದ್ದಾಳೆ, ಏನು ಅಂತ ಕರೆಕ್ಟಾಗಿ ಗೊತ್ತಾಗ್ತಿಲ್ದೆ. ಈ ಶ್ರಾವಣಿ ಮತ್ತು ಸುಂಪುನ ಯಾಕೆ ನಮ್ಮಮ್ಮ ಫಾಲೋ ಮಾಡ್ತಿದ್ದಾಳೆ? ನಾನು ನಮ್ಮಮ್ಮನ ಫಾಲೋ ಮಾಡಿದ್ರೆ ವಿಷಯ ಎಲ್ಲ ನನಗೆ ಗೊತ್ತಾಗುತ್ತೆ. ಕೂತ್ಕೋ ಸುಬ್ಬು. ನನ್ನ ಮುಖ ನೋಡ್ಕೊಂಡೇ ಮಾತಾಡ್ತೀನಿ ಅಂದ್ಯಲ್ಲ, ಹೇಳಿ ನನ್ನ ಮುಖ ನೋಡು. ಇದು ಯಾವ ಥರ ಆಟ ಮೇಡಮ್? ಗೊತ್ತಾಗಿಲ್ಲ. ಸುಬ್ಬು, ಅಕ್ಕ ಹೇಳಿದ್ನ ಮಾತ್ರ ನೀನ್ ಕೇಳ್ಬೇಕು. ನೀನೇ ಅಲ್ವಾ ಹೇಳಿದ್ದು ನಾನು ಮುಖ ನೋಡ್ಕೊಂಡು ಮಾತಾಡ್ತೀನಿ ಅಂತ? ಈಗ ನೋಡು. ಓಹೋ, ನೋವು ಕಣ್ಣಿಂದ ಕಣ್ಣಿಗೆ ಪಾಸ್ ಆಗ್ತಾ ಇದೆ. ಇದೇ ಇದು, ನೀನು ನನ್ನ ನೋಡು ನಾನು ನಿನ್ನ ನೋಡ್ತೀನಿ ಅಂತ ಮಕ್ಕಳಾಟ ಆಡ್ತಿದ್ದಾರೆ. ಈ ಮಕ್ಕಳಾಟ ನೋಡೋದಕ್ಕೆ ನಮ್ಮಮ್ಮ ಯಾಕೆ ಈ ಥರ ಬಂದಿದ್ದಾಳೆ? ನಮ್ಮಮ್ಮಂಗೆ ಈ ಊರಿಗೆ ಬಂದಮೇಲೆ ತಲೆಗಿಲೆ ಕೆಟ್ಟೋಗಿದ್ಯಾ ಅಂತ. ಇಷ್ಟು ಮುದ್ದಾಗಿ ಕಾಣ್ತಿದೀಯ ಸುಬ್ಬು. ನೀನು ಇಷ್ಟು ವರ್ಷ ಜೊತೆಲಿದ್ರು ನಾನು ನಿನ್ನ ಪ್ರೀತಿ ಮಾಡ್ತಿದ್ದೀನಿ ಅನ್ನೋದು ನನಗೆ ಗೊತ್ತೇ ಆಗ್ಲಿಲ್ವಲ್ಲೋ. ನೀನೇ ನನ್ನ ರಾಜ್ಕುಮಾರ ಅಂತ ನನಗೆ ಅರ್ಥನೇ ಆಗಲಿಲ್ಲ. ಪ್ರತಿ ಸಲ ಪ್ರತಿ ಹೆಜ್ಜೆಯಲ್ಲೂ ಜೊತೆಯಾಗಿ ಹೆಜ್ಜೆ ಹಾಕ್ತಿದ್ದೆ. ಆದರೆ ಆ ಹೆಜ್ಜೆಗಳು ಸಪ್ತಪದಿಗೆ ಸಮ ಅಂತ ನಾನು ತಿಳ್ಕೊಳ್ಳೇ ಇಲ್ಲ.
ಮೇಡಮ್ ಇಷ್ಟೊತ್ತು ನೋಡಾಯ್ತಲ್ಲ ಬಿಟ್ಬಿಡಿ. ಯಾಕೆ ಟಿವಿಲಿ ಕಾಲ್ ಮಾಡ್ಬೇಕಾ? ಸುಮ್ಮನೆ ಕುತ್ಕೊಂಡು ನೋಡು ಅಂದ್ರೆ ನೋಡ್ಬೇಕಷ್ಟೇ. ನೋಡಿಲಿ. ಅಪ್ಪ ನಿನ್ ಕುತ್ತಿಗೆಗೆ ಸರ ಹಾಕಿದ್ರು, ನೀನು ನನ್ನ ಕುತ್ತಿಗೆಗೆ ತಾಳಿ ಯಾವಾಗ ಕಟ್ತೀಯೋ? ಸ್ನೇಹಿತ ಆಗಿದ್ ನಿನ್ನ ಸಂಗಾತಿ ಅಂತ ಅನ್ಕೊಳ್ಳೋದಕ್ಕೆ ಎಷ್ಟು ಚೆನ್ನಾಗಿದೆ ಸುಬ್ಬು. ನನ್ನ ಜೊತೆ ನೀನು ಇದ್ದಾಗೆಲ್ಲ ನಾನು ಖುಷಿಯಾಗಿರ್ತೀನಿ. ನನ್ನ ಇಡೀ ಜೀವನ ಖುಷಿಯಾಗಿರ್ಬೇಕು ಅಂದ್ರೆ ನನ್ನ ಜೀವನಕ್ಕೆ ನೀನ್ ಜೊತೆಯಾಗಿರ್ಬೇಕು. ಆ ದಿನ ಯಾವತ್ತು ಬರುತ್ತೆ ಅಂತ ಕಾಯ್ತಾ ಇದ್ದೀನಿ. ಕಳೆದು ಹೋದೆ ನೋಡು ಹೇಗೆ ನಿನ್ನ ಧ್ಯಾನದಲ್ಲಿ ನಾನು, ಕನಸಿನಲ್ಲಿ ನನ್ನ ಹೀಗೆ ಎಳೆದುಕೊಂಡು ಹೋಗು ನೀನು. ಇನ್ನು ಚೂರಿ ಕಾಯಿಸು, ಬಂದು ಚೆಂದ ಗಾಣಿಸು. ಸಾಕು ಸಾಕು ಮೇಡಮ್, ನೋಡ್ಕೊಂಡೇ ಮಾತಾಡ್ಬೇಕು ಅಂತ ಹೇಳ್ಬಿಟ್ಟು ನೀವೇನು ಮಾತಾಡ್ತಿಲ್ಲ, ಬರೀ ನೋಡ್ಕೊಂಡೇ ಇದ್ದೀರಲ್ಲ. ಮಾತಾಡೋದು ಬಿಡೋದು ಸೆಕೆಂಡ್ರಿ, ಮೊದಲು ನೋಡ್ಬೇಕು. ನೋಡಕ್ಕಾಗಲ್ಲ ಅಂದ್ರೆ ಸೋತೋದು ಅಂತ ಒಪ್ಕೊಬೇಕು. ಹೌದು, ನಾನು ಯಾವಾಗಲೂ ಸೋತಾಯ್ತು. ಸೋತಾಯ್ತಾ? ಯಾವಾಗ? ಹೆಂಗ್ ಸೋತ್ರಿ? ಸೋತಾಯ್ತಲ್ಲ, ಸುಸ್ತಾಯ್ತು. ನಿನಗೆ ನನ್ನ ನೋಡಿ 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 ಸುಸ್ತಾಯ್ತು ಅನ್ಸುತ್ತೆ. ಈಗ ಟೈಮ್ ಆಯ್ತು, ಊಟಕ್ಕೆ ಲೇಟ್ ಆಯ್ತು, ನಡಿ ಹೊರಡೋಣ. ಹೌದು, ನನಗೂ ಅರ್ಥ ಆಯ್ತು, ಹೋಗೋಣ ಬಾ. ಅಷ್ಟಕ್ಕೂ ಇಲ್ಲಿ ಏನಾಯ್ತು? ಯಾವನು ಗೊತ್ತು. ಏನೋ ತುಂಬಾ ಖುಷಿಯಾಗಿದೆಯಾ? ಖುಷಿ ಇರಲ್ವಾ ಮತ್ತೆ? ನನ್ನ ಫ್ರೆಂಡ್ಸ್ ಎಲ್ಲ ಅವ್ರ ಅಜ್ಜಿ ತಾತಂದ್ರ ಜೊತೆ ಬೆಳೆದಿರೋದ್ರ ಬಗ್ಗೆ, ಅವ್ರ ಜೊತೆ ಆಟ ಆಡ್ತಿದ್ದ ಬಗ್ಗೆ ಎಲ್ಲ ಕತೆ ಹೇಳಿದಾಗ ನನಗೆ ತುಂಬಾ ಜಲಸ್ ಫೀಲ್ ಆಗ್ತಿತ್ತು. ಆದ್ರೆ ಈಗ ನಾನು ನಮ್ಮ ಅಜ್ಜಿ ಜೊತೆನೇ ಇದ್ದೀನಿ, ಅವ್ರ ಜೊತೆನೇ ಕುತ್ಕೋತೀನಿ, ಅವ್ರ ಜೊತೆನೇ ಮಲ್ಕೋತೀನಿ, ಅವ್ರ ಜೊತೆನೇ ನಿಂತ್ಕೋತೀನಿ, ಅವ್ರ ಜೊತೆನೇ ಊಟ ಮಾಡ್ತೀನಿ. ಅವ್ರು ನನಗೆ ಕಥೆ ಹೇಳಿ ಮಲಗಿಸ್ಬೋದು, ನಾನು ಅವ್ರ ಮಡ್ಲಲ್ಲೇ ಮಲ್ಕೋಬೋದು, ಅವ್ರು ನನಗೆ ತಲೆ ಸವರ್ಬೋದು, ಅವ್ರ ಜೊತೆ ಎಷ್ಟೊತ್ತು ಬೇಕಾದ್ರೂ ಮಾತಾಡ್ಬೋದು. ನಾನು ಎಂಥ ಅದೃಷ್ಟವಂತೆ ಅಲ್ವಾ ಅಜ್ಜಿ? ಅದಕ್ಕೆ ತುಂಬಾನೇ ಖುಷಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.